ಎಲ್ಲರಿಗೂ ನಮಸ್ಕಾರ. ಎಐ ಸೈನ್ಸ್ ಗುರೂಜಿಗೆ ಸ್ವಾಗತ. ವಿಜ್ಞಾನ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಲ್ಯಾಬ್, ಬಿಳಿ ಕೋಟುಗಳು ಮತ್ತೆ ಕಾಂಪ್ಲೆಕ್ಸ್ ಫಾರ್ಮುಲಾಗಳು ಅಲ್ವಾ? ಆದ್ರೆ ವಿಜ್ಞಾನ ಅಂದ್ರೆ ಕೇವಲ ಒಂದು ಸಬ್ಜೆಕ್ಟ್ ಅಲ್ಲ, ಅದು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಅರ್ಥ ಮಾಡಿಕೊಳ್ಳೋಕೆ ಇರೋ ಒಂದು ಅದ್ಭುತವಾದ ದಾರಿ ಅಂದ್ರೆ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ವಿಜ್ಞಾನ ಅನ್ನೋದು ಹೇಗೆ ಒಂದು ಯೋಚನಾ ಕ್ರಮ ಅಂತ ನೋಡೋಣ. ಅದಕ್ಕೂ ಮುನ್ನ ಈ ಸೆಷನ್ಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರು ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಲಿ. ಒಂದು ಕ್ಷಣ ಈ ವಿಶಾಲವಾದ ಬ್ರಹ್ಮಾಂಡವನ್ನ ನೋಡಿ. ಲೆಕ್ಕಕ್ಕೆ ಸಿಗದಷ್ಟು ನಕ್ಷತ್ರಗಳು, ನಿಗೂಢ ಗ್ಯಾಲಕ್ಸಿಗಳು, ಇದೆಲ್ಲ ನೋಡ್ದಾಗ ನಮ್ಮ ಮನಸ್ಸಲ್ಲಿ ಸಹಜವಾಗಿಯೇ ಪ್ರಶ್ನೆಗಳು ಮೂಡುತ್ತೆ ಅಲ್ವಾ? ಇದೆಲ್ಲ ಹೇಗೆ ಶುರುವಾಯಿತು? ಬೇರೆಲ್ಲಾದ್ರೂ ಜೀವ ಇದೆಯಾ? ನೋಡಿ, ಈ ಕುತೂಹಲ ಇದೆಯಲ್ಲ, ಇದೇ ವೈಜ್ಞಾನಿಕ ಅನ್ವೇಷಣೆಯ ಮೊದಲ ಹೆಜ್ಜೆ. ಸರಿ, ಆ ಬ್ರಹ್ಮಾಂಡದ ವಿಸ್ಮಯದಿಂದ ಈಗ ನಮ್ಮ ಭೂಮಿಯ ಕಡೆಗೆ ಗಮನ ಹರಿಸೋಣ. ಆಳವಾದ ಸಾಗರಗಳಿಂದ ಹಿಡಿದು ದಟ್ಟವಾದ ಕಾಡುಗಳವರೆಗೆ ನಮ್ಮ ಗ್ರಹ ಕೂಡ ಉತ್ತರಗಳಾಗಿ ಕಾಯ್ತಾ ಇರೋ ಅದೆಷ್ಟೋ ರಹಸ್ಯಗಳಿಂದ ತುಂಬಿ ಹೋಗಿದೆ. ಈ ಅದ್ಭುತಗಳನ್ನ ನೋಡಿದಾಗ್ಲೂ ಪ್ರಶ್ನೆಗಳು ಹುಟ್ಟೋದು ತುಂಬಾ ಸಹಜ. ಆದ್ರೆ ಈ ಅನ್ವೇಷಣೆಯ ಮನೋಭಾವ ಕೇವಲ ಇಂಥ ದೊಡ್ಡ ವಿಷಯಗಳಿಗೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಬ್ರಹ್ಮಾಂಡದ ರಹಸ್ಯಗಳನ್ನ ಭೇದಿಸೋಕೆ ನಾವು ಬಳಸೋ ಅದೇ ತರ್ಕವನ್ನ ನಮ್ಮ ದೈನಂದಿನ ಜೀವನದ ಚಿಕ್ಕಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸೋಕೂ ಬಳಸ್ತೀವಿ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇ ಕೇಸ್ ಪೆನ್ನಿನ ಸಮಸ್ಯೆ. ಇದು ನಮ್ಮೆಲ್ಲರಿಗೂ ಆಗಿರೋ ಅನುಭವ. ನಮಗೆ ಗೊತ್ತೋ ಗೊತ್ತಿಲ್ದೆಯೋ ಈ ಒಂದು ಸರಳ ಸಮಸ್ಯೆಯನ್ನ ಪರಿಹರಿಸುವಾಗ ನಾವು ಈಗಾಗ್ಲೇ ಒಬ್ಬ ವಿಜ್ಞಾನಿಯ ತರಾನೇ ಯೋಚನೆ ಮಾಡ್ತಾ ಇರ್ತೀವಿ. ಹೀಗೆ ಕಲ್ಪನೆ ಮಾಡ್ಕೊಳ್ಳಿ, ನೀವೇನು ಬರಿತಾ ಇದ್ದೀರಾ ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮ ಪೆನ್ ಬರೆಯೋದನ್ನ ನಿಲ್ಸ್ಬಿಡುತ್ತೆ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿಗೆ ಬರೋ ಮೊದಲ ಯೋಚನೆ ಏನು? ಅಯ್ಯೋ, ಇದು ಯಾಕೆ ಬರೆಯುತ್ತಿಲ್ಲ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ತೀವಲ್ಲ, ಅದೇ ಸಮಸ್ಯೆಯನ್ನ ಪರಿಹರಿಸೋ ಮೊದಲ ಹೆಜ್ಜೆ. ಈ ಒಂದು ಸರಳ ಪ್ರಶ್ನೆ ಎಲ್ಲ ವೈಜ್ಞಾನಿಕ ಅನ್ವೇಷಣೆಗಳ ಮೂಲ. ಪ್ರಶ್ನೆ ಕೇಳಿದ ತಕ್ಷಣ ನಮ್ಮ ಮನಸ್ಸು ಸಂಭಾವ್ಯ ಕಾರಣಗಳನ್ನ ಊಹಿಸೋಕೆ ಶುರು ಮಾಡುತ್ತೆ. ಬಹುಶಃ ರೀಫಿಲ್ ಖಾಲಿಯಾಗಿರಬಹುದು, ಅಥವಾ ಇಂಕ್ ಒಣಗೋಗಿರಬಹುದು. ವೈಜ್ಞಾನಿಕ ಭಾಷೆಯಲ್ಲಿ ಹೇಳೋದಾದ್ರೆ ಈ ತಾರ್ಕಿಕ ಊಹೆಗಳನ್ನೇ ಪರಿಕಲ್ಪನೆ ಅಥವಾ ಹೈಪೋಥೆಸಿಸ್ ಅಂತ ಕರೆಯೋದು. ಈ ರೀತಿ ಸಹಜವಾಗಿ ಪ್ರಶ್ನೆ ಕೇಳೋದು ಮತ್ತೆ ಊಹೆ ಮಾಡೋದಿದೆಯಲ್ಲ, ಇದು ಕೇವಲ ಸಾಮಾನ್ಯ ಜ್ಞಾನವಷ್ಟೇ ಅಲ್ಲ. ಇದಕ್ಕೆ ಒಂದು ವ್ಯವಸ್ಥಿತವಾದ ಚೌಕಟ್ಟಿದೆ ಮತ್ತು ಅದನ್ನೇ ನಾವು ವೈಜ್ಞಾನಿಕ ವಿಧಾನ ಅಂತ ಕರೆಯೋದು. ಸರಿ, ಹಾಗಾದ್ರೆ ಅದೇ ವಿಚಾರಣೆಯ ಮಾರ್ಗ ಅಥವಾ ವೈಜ್ಞಾನಿಕ ವಿಧಾನ. ಹಾಗಾದ್ರೆ ಈ ವೈಜ್ಞಾನಿಕ ವಿಧಾನ ಅಂದ್ರೆ ಏನು? ಇದು ಕೇವಲ ಫ್ಯಾಕ್ಟ್ಸ್ ನೆನಪಿಟ್ಟುಕೊಳ್ಳೋದಲ್ಲ, ಬದಲಿಗೆ ಇದು ನಮ್ಮ ಕುತೂಹಲವನ್ನ ಜ್ಞಾನವಾಗಿ ಪರಿವರ್ತಿಸೋಕೆ ನಾವು ಅನುಸರಿಸೋ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಈ ವೈಜ್ಞಾನಿಕ ವಿಧಾನದಲ್ಲಿ ಮುಖ್ಯವಾಗಿ 5 ಹಂತಗಳಿವೆ. ಮೊದಲನೇದು ವೀಕ್ಷಣೆ, ಅಂದ್ರೆ ಪೆನ್ ಬರೆಯೋದೆಲ್ಲ ನಿಲ್ಲಿಸಿದೆ ಅಂತ ಗಮನಿಸೋದು. ಎರಡನೇದು ಪ್ರಶ್ನಿಸೋದು, ಯಾಕೆ? ಮೂರನೇದು ಪರಿಕಲ್ಪನೆ, ಬಹುಶಃ ಇಂಕ್ ಖಾಲಿಯಾಗಿದೆ ಅಂತ ಊಹಿಸೋದು. ನಾಲ್ಕನೇದು ಪ್ರಯೋಗ, ರೀಫಿಲ್ ಚೆಕ್ ಮಾಡಿ ಆ ಊಹೆಯನ್ನ ಪರೀಕ್ಷಿಸೋದು. ಐದನೇದು ವಿಶ್ಲೇಷಣೆ, ರೀಫಿಲ್ ಖಾಲಿಯಾಗಿದ್ರೆ ನಮ್ಮ ಊಹೆ ಸರಿ, ಇಲ್ದಿದ್ರೆ ನಾವು ಹೊಸದೊಂದು ಕಾರಣ ಹುಡುಕ್ಬೇಕು. ಅಷ್ಟೇ. ಪ್ರತಿಯೊಬ್ಬರೂ ಪತ್ತೇದಾರ, ನಮ್ಮೆಲ್ಲರಲ್ಲಿರುವ ವಿಜ್ಞಾನಿ. ಈ ಹೋಲಿಕೆ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಒಬ್ಬ ಪತ್ತೇದಾರ ಸುಳಿವುಗಳನ್ನ ಅಂದ್ರೆ ವೀಕ್ಷಣೆಗಳನ್ನ ಸಂಗ್ರಹಿಸಿ, ಶಂಕಿತರ ಬಗ್ಗೆ ಸಿದ್ಧಾಂತಗಳನ್ನ ಅಂದ್ರೆ ಪರಿಕಲ್ಪನೆಗಳನ್ನ ರೂಪಿಸಿ ಮತ್ತು ಸಾಕ್ಷ್ಯಗಳ ಜೊತೆ ಅಂದ್ರೆ ಪ್ರಯೋಗ ಮಾಡಿ ಅದನ್ನ ಪರೀಕ್ಷಿಸಿ ಒಂದು ಕೇಸ್ ಹೇಗೆ ಸಾಲ್ವ್ ಮಾಡ್ತಾರೋ, ವಿಜ್ಞಾನಿಗಳು ಕೂಡ ಹಾಗೇನೆ ಪ್ರಕೃತಿಯ ರಹಸ್ಯಗಳನ್ನ ಭೇದಿಸ್ತಾರೆ. ನಮ್ಮ ದೈನಂದಿನ ಜೀವನನೇ ಇಂತಹ ಪತ್ತೇದಾರಿ ಕೆಲ್ಸಗಳಿಂದ ತುಂಬಿರುತ್ತೆ. ಉದಾಹರಣೆಗೆ, ಕುಕ್ಕರ್ ಯಾಕೆ ವಿಸಿಲ್ ಹೊಡಿತಿದೆ ಅಥವಾ ಸೈಕಲ್ ಟೈರ್ ಪಂಕ್ಚರ್ ಆದಾಗ ಗಾಳಿ ಎಲ್ಲಿಂದ ಸೋರಿಕೆಯಾಗ್ತಿದೆ ಅಂತ ಗಮನಿಸ್ತೀವಿ. ಅಂದರೆ ವೀಕ್ಷಣೆ ಮಾಡ್ತೀವಿ, ನಂತರ ಅದನ್ನ ನೀರಿನಲ್ಲಿ ಅದ್ದಿ ಗುಳ್ಳೆಗಳನ್ನ ಹುಡುಕ್ತೀವಿ, ಅಂದ್ರೆ ಪ್ರಯೋಗ ಮಾಡ್ತೀವಿ, ಮತ್ತೆ ಸೋರಿಕೆಯ ಜಾಗವನ್ನ ಪತ್ತೆ ಹಚ್ತೀವಿ, ಅಂದ್ರೆ ವಿಶ್ಲೇಷಣೆ ಮಾಡ್ತೀವಿ. ಹಾಗಾಗಿ ಮೆಕ್ಯಾನಿಕ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಅಡುಗೆ ಮಾಡುವವರೇ ಇರ್ಬೋದು, ಯಾರೆಲ್ಲ ಸಮಸ್ಯೆಗಳನ್ನ ಪರಿಹರಿಸಕ್ಕೆ ಒಂದು ತಾರ್ಕಿಕ ಮತ್ತೆ ವ್ಯವಸ್ಥಿತ ಮಾರ್ಗವನ್ನ ಅನುಸರಿಸ್ತಾರೋ ಅವರೆಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ವಿಜ್ಞಾನಿಗಳೇ. ಏಕೆ ಎಂಬ ಪಯಣ, ಕುತೂಹಲಕ್ಕೆ ಒಂದು ಕರೆ. ಕೊನೆಯದಾಗಿ, ವಿಜ್ಞಾನ ಅಂದ್ರೆ ಕೇವಲ ಸತ್ಯಗಳನ್ನ ಕಂಡಿಡಿಯೋದಷ್ಟೇ ಅಲ್ಲ, ಅದು ಅನ್ವೇಷಣೆಯಲ್ಲಿರೋ ಸಂತೋಷ. ಮಕ್ಕಳು ಮಳೆಯಲ್ಲಿ ಆಟ ಆಡುವಾಗ ಅನುಭವಿಸೋ ಅದೇ ನಿಷ್ಕಲ್ಮಶ ಆನಂದ ಮತ್ತೆ ಕುತೂಹಲ ಇದೆಯಲ್ಲ, ಅದೇ ವೈಜ್ಞಾನಿಕ ಮನೋಭಾವದ ಜೀವಾಳ.
ಆ ಅನ್ವೇಷಣೆಯ ಸಂತೋಷವನ್ನ ಜೀವಂತವಾಗಿಡೋಕೆ ಇರೋ ಒಂದೇ ದಾರಿ ನಿರಂತರವಾಗಿ ಪ್ರಶ್ನಿಸೋದು. ಪ್ರಶ್ನೆಗಳನ್ನ ಕೇಳೋದನ್ನ ಒಂದು ಅಭ್ಯಾಸ ಮಾಡ್ಕೊಂಡ್ರೆ ಅದೇ ಜ್ಞಾನ ಮತ್ತೆ ಬುದ್ಧಿವಂತಿಕೆಯ ನಿಜವಾದ ಚಿಹ್ನೆ. ಹಾಗಾಗಿ ನಮ್ಮ ಸುತ್ತಲಿರೋ ಪ್ರಪಂಚದ ಬಗ್ಗೆ ಕುತೂಹಲವನ್ನ ಯಾವತ್ತೂ ಕಳ್ಕೊಳ್ಳೋದು ಬೇಡ. ಚಿಕ್ಕ ವಿಷಯನೇ ಇರ್ಲಿ, ದೊಡ್ಡ ವಿಷಯನೇ ಇರ್ಲಿ, ಯಾವಾಗ್ಲೂ ಏಕೆ, ಹೇಗೆ ಅಂತ ಕೇಳ್ತಾನೇ ಇರೋಣ. ಆಗ ಸಿಗೋ ಉತ್ತರಗಳು ನಮ್ಮನ್ನ ವಿಸ್ಮಯಗೊಳಿಸೋದು ಖಂಡಿತ. ಹಾಗಾದ್ರೆ ಈ ರೋಚಕ ಪಯಣವನ್ನ ಆರಂಭಿಸೋಕೆ ಎಲ್ಲರೂ ಸಿದ್ಧರಿದ್ದೀರಾ? ಈ ಸೆಷನ್ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಅಷ್ಟೇ ಅಲ್ಲ, ಈ ಯೂನಿಟ್ನ ಎಲ್ಲಾ ಸೆಷನ್ಗಳನ್ನು ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ. ಮುಂದಿನ ಯೂನಿಟ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.